ಬೇಜಾರಾಗುತ್ತೆ ಗುರು, ಇದು ಲೋಕೋಮೋಟಿವ್ ಇನ್ನ ಈ ರೂಟಲ್ಲಿ ಓಡಾಡಲ್ಲ ಅಂದ್ರೆ. ಇನ್ನೊಂದು ಸಾಯಂಕಾಲ ಒಂದು ಟ್ರಿಪ್ ಇದೆ, 6 ಗಂಟೆಗೆ ಬಿಡುತ್ತೆ. ವ್ಯೂ ಮಾತ್ರ ಸೈಕ್ ಆಗಿದೆ ಗುರು. ಇದಂತೂ ನಮ್ಮೂರಿಂದ ಈ ಇಂಜಿನ್ ಜಾಗದಲ್ಲಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಓಡುತ್ತೆ. ಟ್ರೈನ್ ನಂಬರ್ 56630 ಸುಬ್ರಹ್ಮಣ್ಯ ರೋಡಿಂದ ಮಂಗಳೂರು ಸೆಂಟ್ರಲ್ಗೆ ಹೋಗುವ ಸುಬ್ರಹ್ಮಣ್ಯ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಇದು ಸುಬ್ರಹ್ಮಣ್ಯನ ದಿನ ಮಧ್ಯಾಹ್ನ 1 ಗಂಟೆ 45 ನಿಮಿಷಕ್ಕೆ ಬಿಟ್ಟು ಅದೇ ದಿನ ಮಧ್ಯಾಹ್ನ 4 ಗಂಟೆ 25 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಮಂಗಳೂರು ಸೆಂಟ್ರಲ್ಗೆ. ಆ ಟ್ರೈನಲ್ಲಿ ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಟ್ರಾವೆಲ್ ಮಾಡ್ತಾ ಇರೋ ಕೋಚ್ ಬಂದ್ಬಿಟ್ಟು ಜನರಲಲ್ಲಿ, ಯಾಕಂದರೆ ಈ ಟ್ರೈನು ರಿಸರ್ವೇಷನ್ ಇಲ್ಲ, ಫುಲ್ ಅನ್ರಿಸರ್ವ್ ಟ್ರೈನು. ಕೋಚಸ್ ಎಷ್ಟಿದೆ ಅಂದರೆ ಬರೀ 5 ಕೋಚಸ್ ಇದೆ ಗುರು. ಹೌದು, ಈ ಟ್ರೈನ್ ಬರೀ 5 ಕೋಚಸ್ ಜೊತೆ ಓಡ್ತಾ ಇದೆ. ಒನ್ ಆಫ್ ದ ಕರ್ನಾಟಕದಲ್ಲಿ ಸ್ಮಾಲೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಈ ರೂಟಲ್ಲಿ. ಮಾಡ್ತಾ ಇರೋದು ಮೇನ್ ರೀಸನ್ ಅಂದರೆ, ಇದು ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು 14ನೇ ತಾರೀಕು ಸೆಪ್ಟೆಂಬರು. 15ನೇ ತಾರೀಕು ಅಂದರೆ ನಾಳೆ 15ನೇ ತಾರೀಕಿಂದ ಇದಕ್ಕೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಸಿಗುತ್ತೆ ಅಂತ ಅಪ್ಡೇಟ್ ಏನೋ ಬಂತು, ನ್ಯೂಸ್ ಬಂತು. ಆಲ್ಮೋಸ್ಟ್ ಎಲ್ಲ ವೈರಿಂಗು ಎಲೆಕ್ಟ್ರಿಫಿಕೇಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ವೈರೆಲ್ಲ ಹಾಕಿ ಇಟ್ಟಿದ್ದಾರೆ. ನಮ್ಮ ಟ್ರೈನ್ ಹಾಳೆ ನಿಂತಿದೆ ಡೀಸೆಲ್ ಲೋಕೋಮೋಟಿವ್ ಜೊತೆಗೆ. WDP4D ಪೊಲೀಸ್ ಲಿವರಿ ನೋಡ್ಬೋದು ಇಲ್ಲಿ. ಎಲೆಕ್ಟ್ರಿಫಿಕೇಷನ್ ಆಲ್ಮೋಸ್ಟ್ ಅಪ್ ಟು ಮಂಗಳೂರವರೆಗೂ ಕಂಪ್ಲೀಟ್ ಆಗಿದೆ ಗುರು. ಈಗ ಎಲೆಕ್ಟ್ರಿಕ್ ಲೋಕೋಮೋಟಿವ್ ನಾಳೆಯಿಂದ ಈ ಟ್ರೈನಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಲಾಸ್ಟ್ ಟೈಮ್ ನಾವು ಒಂದು ಜರ್ನಿ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೀನಿ. ಟ್ರೈನ್ಗೆ ಯಾವ ಇಂಜಿನ್ ಇದೆ ಅಂದರೆ KGM WDP4D 40247. ಆ್ಯಕ್ಚುಲಿ ಇದು ಇಂಜಿನ್ ಬಂದ್ಬಿಟ್ಟು ಇದಕ್ಕೆ ಹಾಕ್ತಾರೆ ಅಂದ್ಕೊತೀನಿ. ಅದು SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಜೊತೆ ಬಂದಿರೋ ಇಂಜಿನ್ ಇದು. ಯಾಕಂದರೆ ಆಲ್ಮೋಸ್ಟ್ ಈ ಟ್ರೈನ್ಗೆ ಏನಿದೆಯಲ್ಲ, ಈ ಟ್ರೈನ್ಗೆ ಹಾಕೋದೇ SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಇಂಜಿನ್ಸು. SMVT ಮುರುಡೇಶ್ವರ ಎಕ್ಸ್ಪ್ರೆಸ್ ಇಂಜಿನ್ ಹಾಕೋದ್ರಿಂದ ಅದಕ್ಕೆ ಇದು ಆ ಲೊಕೊಮೋಟಿವೇ ಅಂದ್ಕೊತೀನಿ ನಾನಂತೂ. ಈಗ ಹೋಗೋಣ. ನಮ್ಮ ಟ್ರೈನ್ ಅಂತೂ ಇವತ್ತು ಡೀಸೆಲ್ ಇಂಜನ್ ಇರೋಣ, ಅಂದರೆ ಇಂಜಿನ್ ಹಿಂದ್ಗಡೆ ಕೋಚ್ ಇರುತ್ತಲ್ಲ ಅಲ್ಲಿರೋಣ. ಏನಿದು ಸೌಂಡ್ ಮಸ್ತ್ ಐತೆ. ಈ ಸೌಂಡ್ ಮಿಸ್ ಮಾಡ್ಕೊತೀವಿ ನಾವು. ಈಗ ಎಲ್ಲ ಕಡೆ ನಮ್ಮ ಡೀಸೆಲ್ ಇಂಜಿನ್ಸ್ ಎಲ್ಲ ಹೋಗ್ತಾ ಇದ್ದಾವೆ. ಮತ್ತು ನೋಡುವುದಲ್ಲಿ ಅದು ವೈರ್ಗಳು ಹಾಕೋಕ್ಕಿಂತ ಮುಂಚೆ ಅದೆಷ್ಟು ಸಕ್ಕದಾಗಿ ಎಷ್ಟು ಸುಂದರವಾಗಿತ್ತು ಗೊತ್ತಾ ರೂಟ್ ಅಂತೂ. ಇವಾಗ ಲೈನ್ಸ್ಗಳು ಹಾಕಿ ಎಲ್ಲ ಹಾಳಾಗೋಯ್ತು ಅವರು. ಅದು ಒಂದು ಸೌಂದರ್ಯನ ಹಾಳು ಮಾಡೋಕ್ಕೆ ಅಂತಲೇ ಒಂದು ಹೆಸರು ಎಲೆಕ್ಟ್ರಿಕ್ ಅಂತಲೇ ಹೇಳ್ಬೋದು ಇದನ್ನ. ಎಲೆಕ್ಟ್ರಿಕ್ ಆಗೋಕ್ಕಿಂತ ಮುಂಚೆನೇ ಒಂಥರ ಸಖತ್ತಾಗಿರುತ್ತೆ. ಎಲೆಕ್ಟ್ರಿಕ್ ಆದಮೇಲೆ ಅಂತ ಸೌಂದರ್ಯನೇ ಹೋಗ್ಬಿಡುತ್ತೆ ಗುರು. ಏನೋ ಇವಾಗ ಎಲೆಕ್ಟ್ರಿಕ್ ಇಂಜಿನ್ ನಾಳೆಯಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡುವ ಹೆಂಗೆ ಅಂತ. ಅದಕ್ಕೆ ನಾನೊಂದು ಲಾಸ್ಟ್ ಜರ್ನಿ ಮಾಡ್ಕೊಂಬಿಡೋಣ. ಹೆಂಗೋ ನಾನು ಇಲ್ಲೇ ಧರ್ಮದ ಮಂಗಳೂರಲ್ಲೇ ಇದ್ದೆ. ಅದಕ್ಕೊಂದು ಜರ್ನಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದಿದ್ದೆ ಸುಬ್ರಹ್ಮಣ್ಯ ರೋಡ್ಗೆ. ಮತ್ತು ಇಲ್ಲಿ ನೋಡ್ಬೋದು ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ಟೈಪಲ್ಲಿ ನಡೀತಾ ಇದೆ. ನಿಮಗೆ ನೋಡ್ಬೋದು ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಅದೇ ಇಲ್ಲೆಲ್ಲ ನೋಡ್ಬೋದು ಹೊಸ್ದಾಗಿ ಕಟ್ತಾ ಇದ್ದಾರೆ. ಮುಂಚೆ ವೇಟಿಂಗ್ ಹಾಲು ಬೇರೆ ಆ ಕಡೆ ಇಲ್ಲ ಇತ್ತು, ಇವಾಗ ಇಲ್ಲಾಗಿದೆ ವೇಟಿಂಗ್ ಹಾಲು. ಅಮೃತ್ ಭಾರತ್ ಯೋಜನೆಯಲ್ಲಿ ರೆಡಿ ಆಗ್ತಿದೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್. ಅಣ್ಣ ಬನ್ನಿ, ಇನ್ನೂ ನಮ್ಮ ಟ್ರೈನ್ ಡಿಪಾರ್ಟ್ ಆಗೋಕ್ಕೆ ಇನ್ನೂ ಒಂದು 20 ನಿಮಿಷ ಟೈಮ್ ಇದೆ. ಎಷ್ಟು ಕೋಚಸ್ ಇದೆ ನಿಮ್ಗೆ ಹೇಳಿಲ್ಲಲ್ಲ, ಹೇಳಿದ್ನಲ್ಲ 5 ಕೋಚಸ್ ಅಂತ. ನೋಡಿ ಇದೊಂದು 2 ಕೋಚು, 2ನೇ ಕೋಚು ಅದು SLR ಅಂದರೆ ಗಾರ್ಡ್ ಕೋಚ್ ಅಂತ ಇರ್ತಾರಲ್ಲ ಅದು 3, ಇದು 3ನೇದು, ಅದು 4, ಆ ಕಡೆದು 5. ಕರೆಕ್ಟ್ ಡಾಟ್ ಆನ್ ಟೈಮಿಗೆ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಸುಬ್ರಹ್ಮಣ್ಯ ರೋಡ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಿಂದ. ಇಂಜಿನ್ ಬ್ಯಾಕ್ ಸೈಡೇ ಇದ್ದೀನಿ ಗುರು. ಆರಾಮಾಗಿ ಮಸ್ತಾಗಿ ಹೊಡಿತದೆ ಸೌಂಡ್ ಅಂತ. ಕೇಳೋಕ್ಕೆ ಒಂಥರ ತಂಪಾಗ್ತದೆ.
ನೀವು ಇಲ್ಲೇನು ನೋಡ್ತಿದ್ದೀರಲ್ಲ, ಇಲ್ಲೇನು ಬಂದ್ಬಿಟ್ಟು ಧರ್ಮಸ್ಥಳ ಸುಬ್ರಹ್ಮಣ್ಯ ಲೈನ್ಗೆ ಕನೆಕ್ಟ್ ಕೊಡ್ತದೆ ರೋಡು. ಬರೀ 6 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಜೀಕೆರೆಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು BAJE. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 1:53 ಆದರೆ ಬಂದೈತ್ರಿ. ಇಲ್ಲಿ 1:53 ಅಂದರೆ 1 ನಿಮಿಷ ಹಿಂದೆ ಮುಂದೆನೂ ಆಗಿಲ್ಲ, ಕರೆಕ್ಟ್ ಡಾಟ್ ಆನ್ ಟೈಮಲ್ಲಿ ಬಂದೈತ್ರಿ. ಮತ್ತು ನೋಡ್ಬೋದು ನೀವು ಬಜೀಕೆರೆ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ. ಫುಲ್ ಗ್ರೀನ್ರಿ ತುಂಬ್ಕೊಂಡಿದೆ ಗುರು, ಅದೊಂದು ಖುಷಿ ಆಗುತ್ತೆ ನೋಡೋಕ್ಕೆ. ವ್ಯೂ ಮಾತ್ರ ಸೈಕಾಗಿದೆ ಗುರು, ಅದಂತೂ ಹೇಳ್ತೀನಿ. ನಮ್ಮೂರಿದ್ದು ವ್ಯೂ ಯಾರಿಗೆ ಹೇಳೋದು ಹೇಳಿ, ಸಕ್ಕತ್ತಾಗಿದೆ. ಬರೀ 9 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಕೊಡಿಯಂಬಾಳಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KDBA. ನೋಡ್ಬೋದು ಈ ರೈಲ್ವೆ ಸ್ಟೇಷನ್ ಅಷ್ಟೇ ಗುರು, ಮಸ್ತಾಗಿದೆ. ಹೆಂಗಿದೆ ನೋಡಿ, ನಮ್ಮ ದಕ್ಷಿಣ ಕನ್ನಡ ರೈಲ್ವೆ ಸ್ಟೇಷನ್ಸ್ ಅಂತೂ ಸಕ್ಕತ್ತಾಗಿದೆ. ನನಗೆ ಇಂಥ ರೈಲ್ವೆ ಸ್ಟೇಷನಲ್ಲಿ ಇರೋಕ್ಕೆ ಮತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಂಥ ಸ್ಟೇಷನಲ್ಲಿ ಭಾಳ ಅಂದ್ರೆ ಭಾಳ ಇಷ್ಟ. ಆ್ಯಕ್ಚುಲಿ ನಮ್ಮ ಟ್ರೈನಿಗೆ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆಗೆ, ಆದರೆ ಬಂದೈತ್ರಿ ಇಲ್ಲಿ 1:58 ಅಂದರೆ 2 ನಿಮಿಷ ಬಿಫೋರ್ ಇದೆ ಮತ್ತು 1 ನಿಮಿಷ ಹೊರಟು 3 ನಿಮಿಷ ಹೊರಟಿದೆ ಇಲ್ಲಿ ಇನ್ನು. ನೋಡು ಬನ್ನಿ, ಇವತ್ತು ಅಂತೂ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದು ರನ್ ಇದೆ ಈ ಟ್ರೈನಿಗೆ, ಸಾಯಂಕಾಲ 6 ಗಂಟೆಗೆ ಡಿಪಾರ್ಟ್ ಆಗುತ್ತೆ ಮಂಗಳೂರಿಂದ. ನೋಡುವ ಇವಾಗಿನವರೆಗೂ ಮಸ್ತಾಗಂಟ. ಆ ಡೋರ್ ಹತ್ರ ಏನಾಗಿದೆ ಅಂದರೆ ಆ ಡೋರ್ ಫುಲ್ ಲಾಕ್ ಮಾಡಿ ಇಟ್ಟಿದ್ದಾರೆ. ಅದು ಲಗೇಜ್ ಎಲ್ಲ ತಗೊಂಬಂದಿತ್ತು, ಅದಕ್ಕೆ ಆ ಡೋರ್ ಹತ್ರ ಹೋಗೋಕ್ಕಾಗೋದಿಲ್ಲ. ಈ ಡೋರ್ ಹತ್ರ ಇರೋದು. ಸುಬ್ರಹ್ಮಣ್ಯ ಮಂಗಳೂರು ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಬಂದೈತ್ರಿ ಈಗ ಎಡಮಂಗಳ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು YDM. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2:08 ಆದರೆ ಬಂದೈತ್ರಿ. ಇಲ್ಲಿ 2:05 ಅಂದರೆ 4 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 1 ನಿಮಿಷ ಹೊರಟಿದೆ. ಎಡಮಂಗಳ ಬರುತ್ತೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಇದೊಂದು ರೂಟ್ ಏನಿದೆಯಲ್ಲ, ಈ ರೂಟ್ ಅಂತೂ ಭಾಳ ಅಂದ್ರೆ ಮಸ್ತಾಗಿದೆ ಗುರು. ನನಗಂತೂ ರೂಟ್ ನನಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ರೂಟ್ ಅಂತೂ ಸಕ್ಕತ್ತಾಗಿದೆ ಈ ರೂಟ್ ಅಂತೂ. ಇನ್ನು ಎಲ್ಲ ಸ್ಟೇಷನ್ಗೂ ಬಿಫೋರ್ ಟೈಮಲ್ಲಿ ಹೋಗ್ತಾಯಿದೆ ಗುರು. ಅದೊಂದು ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇಲ್ಲಿ. ಮತ್ತು ನೋಡ್ಬೋದು ಇಲ್ಲಿ ನಿಮಗೆ KGM WDG4 ನಿಂತಿದೆ. ಟ್ವಿನ್ಸ್ ಎಡಮಂಗಲ ಪ್ಲಾಟ್ಫಾರ್ಮ್ ನಂಬರ್ 2. ನಾವು ಸುಬ್ರಹ್ಮಣ್ಯ ಬಿಟ್ಟ ಮೇಲೆ ನನಗೆ ಸಿಕ್ಕಿದೆ ಎಡಮಂಗಲ ರೈಲ್ವೆ ಸ್ಟೇಷನ್ ವಿತ್ ಡಬಲ್ ಟ್ರ್ಯಾಕಲ್ಲಿ. ಮಿಕ್ಕಿಟ್ ಸ್ಟೇಷನ್ಸ್ ಎಲ್ಲ ಸಿಂಗಲ್ ಟ್ರ್ಯಾಕ್ ಇತ್ತು, ಇದು ಮಾತ್ರ ಡಬಲ್ ಟ್ರ್ಯಾಕಲ್ಲಿ ನೋಡೋಕ್ಕೆ ಸಿಗುತ್ತೆ ಎಡಮಂಗಲ ರೈಲ್ವೆ ಸ್ಟೇಷನ್.
23 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಕಣಿಯೂರಿಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು KNYR. ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 16 ನಿಮಿಷ. ಅಂದರೆ 2 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 2 ನಿಮಿಷ ಆಲ್ಟ್ ಇದೆ. ಕಣಿಯೂರು ಬರುತ್ತೆ ಕಡಬ ತಾಲೂಕು, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಇಲ್ಲಿಂದನೇ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡಿಂಗ್ ಇಲ್ಲ ಗುರು. ಇದು ಅಷ್ಟೇ ಸಿಂಗಲ್ ಲೈನು, ಎಲೆಕ್ಟ್ರಿಫೈಡು ಸಿಂಗಲ್ ಲೈನ್ ಪ್ಲ್ಯಾಟ್ಫಾರ್ಮು. ನೋಡುವ, ಇಲ್ಲಿವರೆಗೂ ಅಷ್ಟೇ ನಮ್ಮದು ಕಡಬ ತಾಲೂಕು ಇದ್ದಿದ್ದು. ಇಲ್ಲಿಂದ ನಾವು ನೆಕ್ಸ್ಟ್ ಎಂಟ್ರ್ ಆಗ್ತೀವಿ ಪುತ್ತೂರು ತಾಲೂಕು. 32 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ನಾರಿಮಂಗೂರಿಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು NRJ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 29 ನಿಮಿಷ, ಅಂದರೆ 1 ನಿಮಿಷ ಬಿಫೋರಲ್ಲಿದೆ. ಯಾವುದೇ ಸ್ಟೇಷನ್ ನೋಡಿದ್ರು 1 ನಿಮಿಷ ಬಿಫೋರಲ್ಲೇ ಹೋಗ್ತಾಯಿದೆ ನಮ್ಮ ಟ್ರೈನು. ಮತ್ತು ನಮ್ಮ ಟ್ರೈನು ನಾರಿಮಂಗೂರು ಬರುತ್ತೆ ಪುತ್ತೂರು ತಾಲೂಕು, ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಮೈಸೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್. ಮತ್ತು ಸಿಂಗಲ್ ಲೈನ್ ಪ್ಲ್ಯಾಟ್ಫಾರ್ಮು ಅಂತಲೇ ನೋಡ್ಬೋದು ಇಲ್ಲಿ. ಇದೂ ಇಲ್ಲ, ಸಿಂಗಲ್ ಲೈನ್ ಅಲ್ಲ, ಸಾರಿ, ಡಬಲ್ ಲೈನ್. ಆ ಕಡೆ ಒಂದಿದೆ, ನಾನು ಆ ಕಡೆ ನೋಡಿರಲಿಲ್ಲ. ಈ ಕಡೆ ಒಂದಿದೆ ಮತ್ತು ಇಲ್ಲೊಂದಿದೆ ಮತ್ತು ಇದೆ.
ಬರೀ 42 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದಿದೆ ಈಗ ಕಬಕಪುತ್ತೂರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KBPR. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 2 ಗಂಟೆಗೆ 48 ನಿಮಿಷಕ್ಕೆ. 2 ಗಂಟೆ 46 ನಿಮಿಷಕ್ಕೆ ಅದರ ಬಂದೈತ್ರಿ ಇಲ್ಲಿ. 2 ಗಂಟೆ 43 ನಿಮಿಷ ಅಂದರೆ 3 ನಿಮಿಷ ಬಿಫೋರಲ್ಲಿದೆ ಮತ್ತು 2 ನಿಮಿಷ ಆಲ್ಟ್ ಇದೆ. ಮತ್ತು ಇಲ್ಲೂ ಎಷ್ಟು ನನ್ನ ಪ್ಯಾಸೆಂಜರ್ಸ್ ಬೋರ್ಡಿಂಗು ಮತ್ತು ಡಿ ಬೋರ್ಡಿಂಗ್ ಕೂಡ ಸಹ ಇದೆ ಇಲ್ಲಿ. ಮತ್ತು ನೋಡ್ಬೋದು ನಮ್ಮ ಟ್ರೈನಿಗೆ ಎಷ್ಟು ರೇಕ್ ಶೇರಿಂಗ್ ಉಂಟು ಅಂತ. ಮಂಗಳೂರು ಸೆಂಟ್ರಲ್ಲು ಮತ್ತು ಸುಬ್ರಹ್ಮಣ್ಯ ರೋಡ್ ಇರುತ್ತೆ. ಎಷ್ಟು ರೇಕ್ ಶೇರಿಂಗ್ ಉಂಟು ನೋಡಿ ಇಲ್ಲಿ. 56625 ಮತ್ತು 56629, 56627. ಅಂದರೆ ಮಂಗಳೂರು ಸೆಂಟ್ರಲಿಂದ ಸುಬ್ರಹ್ಮಣ್ಯಕ್ಕೆ ಇದು 3 ಸತಿ ಅಪ್ ಆ್ಯಂಡ್ ಡೌನ್ ಮಾಡುತ್ತೆ ಗುರು. ಒಂದು ಬೆಳಿಗ್ಗೆ 10 ಗಂಟೆಗೆ ಒಂದು ಸತಿ ಮತ್ತು ಸಾಯಂಕಾಲ 6 ಗಂಟೆಗೆ ಒಂದು ಸತಿ, ಇನ್ನೊಂದು ಬೆಳಗಿನ ಜಾವ 5 ಗಂಟೆ 4 ಗಂಟೆಗೇನೋ ಬಿಡ್ತದೆ ಇದು ಮಂಗಳೂರು ಸೆಂಟ್ರಲಿಂದ. ಒಂದು ಕಡೆ ಬೇಜಾರಾಗುತ್ತೆ ಗುರು, ಇದು ಲೋಕೋಮೋಟಿವ್ ಇನ್ನೂ ಈ ರೂಟಲ್ಲಿ ಓಡಾಡಲ್ಲ ಅಂದರೆ. ಇನ್ನೊಂದು ಸಾಯಂಕಾಲ ಒಂದು ಟ್ರಿಪ್ ಇದೆ 6 ಗಂಟೆಗೆ ಬಿಡುತ್ತೆ, ಆದರೆ ಈ ಲೋಕೋಮೋಟಿವ್ ಇರೋಲ್ಲ, ಬೇರೆ ಲೋಕೋಮೋಟಿವ್ ಇರುತ್ತೆ. ಹಾಲೇ ಡಿಪಾರ್ಚರ್ ಸಿಗ್ನಲ್ ಸಿಕ್ಕೇ ಬಿಡುತ್ತೆ, ಇನ್ನೂ 1 ನಿಮಿಷ ಟೈಮ್ ಇರೋದು. ಈ ಡೋರ್ ಏನಿದೆ, ಈ ಡೋರ್ ಲಾಕ್ ಆಗಿ ಕೂತಿದೆ, ಅದಕ್ಕೋಸ್ಕರ ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಯ್ತಲ್ಲ, ಆ ಡೋರ್ ಹತ್ರ ಹೋಗ್ತಾ ಇರೋದು. ನೋಡುವ. ಬರೀ 52 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ. ನೇರಳಕಟ್ಟೆ ಬರುತ್ತೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು NRF. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 1 ನಿಮಿಷಕ್ಕೆ, ಆದರೆ ಬಂದೈತ್ರಿ ಇಲ್ಲಿ 2 ಗಂಟೆ 59 ನಿಮಿಷ. ಇಲ್ಲಿನ ಅಷ್ಟೇನು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ಗುರು. ಮತ್ತು ನೋಡ್ಬೋದು ಇಲ್ಲಿ ರೈಲ್ವೆ ಸ್ಟೇಷನ್ ಮಸ್ತಾಗಿದೆ ಇದನ್ನು.
ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಬಂಟವಾಳ ಗೆಸ್ಟ್ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BNTL. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 21 ನಿಮಿಷಕ್ಕೆ ಆದರೆ ಬಂದೈತ್ರಿ ಇಲ್ಲಿ 3 ಗಂಟೆ 17 ನಿಮಿಷ ಅಂದರೆ 4 ನಿಮಿಷ ಬಿಫೋರಲ್ಲಿ ಬಂದಿದೆ ಮತ್ತು 2 ನಿಮಿಷ ಹಾಲ್ಟ್ ಇದೆ ನೋಡಿ. ಇದರಿಂದ ಈ ಡೋರ್ನ ಲಾಕ್ ಮಾಡಿದ್ರು, ಅದರಿಂದ ನಾನು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಲ್ಲೋಗಿದ್ದೆ. ನೋಡೋಣ ಹೆಂಗೆ ಇಷ್ಟು ಬೇಗ ಬಂಟ್ವಾಳಕ್ಕೆ ಬಂದ್ವಿ ಅಂತ ನನಗೆ ಗೊತ್ತಾಗಿಲ್ಲ ಗುರು. ಜರ್ನಿ ಎಂಜಾಯ್ ಮಾಡ್ಕೊಂಬಂದರೆ ಗೊತ್ತೇ ಆಗಲ್ವಂತೆ ಯಾವಾಗ ಅಷ್ಟು ಬೇಗ ಮುಗಿಯುತ್ತೆ ಅಂತ, ಹಂಗಾಯ್ತಿದು.
56 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ನಮ್ಮ ಕುಡ್ಲ ಅಂದರೆ ಮಂಗಳೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 3 ಗಂಟೆ 55 ನಿಮಿಷಕ್ಕೆ. ಅದರ ಬಂದೈತ್ರಿ ಇಲ್ಲಿ 3 ಗಂಟೆ 54 ನಿಮಿಷ, ಅಂದರೆ 1 ನಿಮಿಷ ಡಿಲೇ. 1 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇದು ಬೇಜಾರಾಗುತ್ತೆ ಗುರು, ಯಾಕಂದರೆ ನಮ್ಮ WDP 4D ಡೀಸೆಲ್ ಲೊಕೊಮೋಟಿವ್ ಇನ್ನು ಈ ಟ್ರೈನಿಗೆ ಸಿಗಲ್ಲ ಅಂತ. ಈಗ ನಾಳೆಯಿಂದ ಈ ಇಂಜಿನ್ ಜಾಗದಲ್ಲಿ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಓಡುತ್ತೆ. ಯಾವ ಲೊಕೊಮೋಟಿವ್ ಓಡುತ್ತೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಆದರೆ ಈ ರೂಟ್ನ ನಾವು ಡೀಸೆಲ್ ಜೊತೆ ಇದ್ದಿದ್ದು ರೂಟ್ನ ನಾವಂತೂ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತೀವಿ ಗುರು. ನೀವುಗಳು ಯಾರ್ಯಾರ ಮಿಸ್ ಮಾಡ್ಕೊತೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರ್ಯಾರು ಮಂಗಳೂರಿಂದ ನೋಡ್ತಾರೆ, ನಮ್ಮೂರಿಂದ ನೋಡ್ತಾ ಇದ್ದಾರೆ ಅಂತ ತಿಳಿಸಿ. ಮತ್ತು ನೋಡುವ, ಮತ್ತು ಇಲ್ಲಿ ಅದು ನಿಂತಿದೆ ಅಂತ ನೋಡಿ, ನಮ್ಮ ರಾಕೆಟ್ ಎಕ್ಸ್ಪ್ರೆಸ್ ಮುಂಬೈಯಿಂದ ಮಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈ ಟ್ರೈನಲ್ಲೂ ಜರ್ನಿ ಮಾಡಿದ್ದೀನಿ. ಆದಷ್ಟು ನಿಮಗೆ ಬೇಗ ವಿಡಿಯೋ ಬರುತ್ತೆ. ಇನ್ನು 1 ಇಲ್ಲ 2 ವಾರದಲ್ಲಿ ನಿಮಗೆ ಈ ಟ್ರೈನ್ ಜರ್ನಿದು ವಿಡಿಯೋ ಆದಷ್ಟು ಬೇಗ ಬರುತ್ತೆ. Passengers, train number 20. ಮಂಗಳೂರು ಸೆಂಟ್ರಲ್ ಕಣ್ಣೂರು ಸೊ ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮಂಗಳೂರು ಸೆಂಟ್ರಲ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನು ಬರೋ ಟೈಮಿಂಗ್ ಇತ್ತು ಮಧ್ಯಾಹ್ನ 4 ಗಂಟೆ 25 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 4 ಗಂಟೆ 15 ನಿಮಿಷ, ಅಂದರೆ 10 ನಿಮಿಷ ಬಿಫೋರಲ್ಲಿ ಬಂದಿದೆ. ಇದರಲ್ಲೇ ಗೊತ್ತಾಗ್ತದೆ ಟ್ರೈನ್ ಎಷ್ಟು ಪಂಚುವಲ್ ಆಗಿದೆ ಅಂತ. ಮತ್ತು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆನೂ ಮಾತಾಡ್ಬೇಕಂದ್ರೆ ಸಕ್ಕದಾಯಿತು ಜರ್ನಿ ಎಕ್ಸ್ಪೀರಿಯೆನ್ಸು. ಲಾಸ್ಟು ಅಂದರೆ ಇವತ್ತು ಲಾಸ್ಟ್
ಡೀಸೆಲ್ ಜರ್ನಿ ಅನ್ಕೊಳ್ಳಿ ಯಾಕಂದರೆ ಇವಾಗ ಲಾಸ್ಟ್ ರೈಡ್ ಅಂತ ಹೇಳೋಕ್ಕಲ್ಲ, ಯಾಕಂದರೆ ಈಗ 6 ಗಂಟೆಗೆ ಇದು ವಾಪಸ್ ಹೋಗುತ್ತೆ ಸುಬ್ರಹ್ಮಣ್ಯಕ್ಕೆ ವಾಪಸ್. ಆ ಕಡೆಯಿಂದ ಸುಬ್ರಹ್ಮಣ್ಯದಿಂದ ರಿಟರ್ನ್ ಬರುತ್ತೆ. ಮತ್ತು ನಾಳೆಯಿಂದ ಇದು ಎಲೆಕ್ಟ್ರಿಕ್ ಲೊಕೊಮೋಟಿವ್ ಜೊತೆ ಹೋಗುತ್ತೆ. ಫಸ್ಟ್ ಎಲೆಕ್ಟ್ರಿಕ್ ರನ್ ಜರ್ನಿ ಅಂತ ತಗೊಂಬರೋಕ್ಕಾಗಲ್ಲ. ಡೀಸೆಲ್ ಲೊಕೊಮೋಟಿವ್ ಈಗ ಇದೆಲ್ಲ ಆದಮೇಲೆ ಇನ್ನು ಮುಂದಕ್ಕೆ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಜೊತೆನೇ ನೋಡೋಕ್ಕೆ ಸಿಗುತ್ತೆ. ಇನ್ನು ನವಂಬರ್ 2ನೇ ತಾರೀಕಿಲ್ಲ 1ನೇ ತಾರೀಕಿಲ್ಲ 2ನೇ ತಾರೀಕಿಂದ ಡೇ ಟ್ರೈನ್ಸು ಬಿಡ್ಬೋದು. ಆಲ್ಮೋಸ್ಟ್ 80% ವರ್ಕ್ ಅಂತೂ ಕಂಪ್ಲೀಟ್ ಆಗಿದೆ ಶಿರಡಿ ಘಾಟಲ್ಲಿ. ಅದ್ರದ್ದು ಫುಲ್ ಇನ್ನು 20% ಅದು ಕಂಪ್ಲೀಟ್ ಆಯಿತು ಅಂದರೆ ನಿಮಗೆ ಬೆಂಗಳೂರಿಂದ ಮಂಗಳೂರುವರೆಗೂ ಎಂಡ್ ಟು ಎಂಡ್ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಓಡಾಡೋದು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆದರೆ ಡೀಸೆಲ್ಸ್ ಇಂಜಿನ್ ಎಷ್ಟು ಎಮೋಷನ್ಸು ಅಂತ ನಮ್ಮ ರೈಲ್ ಫ್ಯಾನ್ಸಿಗೆ ಮಾತ್ರ ಗೊತ್ತಿರುತ್ತೆ. ಅದು ನಿಮ್ಗೆ ಅನ್ಕೊತೀರಾ ಏನಿದು ಡೀಸೆಲ್ ಇಂಜಿನ್ ಅದು ಇದು ನಾರ್ಮಲ್ ಎಲ್ಲ ಟ್ರೈನ್ ಒಂದೇನೆ ಅಂತ ನಿಮ್ಗೆ ನಾರ್ಮಲ್ ಇದು ಗೊತ್ತಿರೋ ನೋಡೋರಿಗೆ ಸ್ವಲ್ಪ ಹಂಗೆ ಅನಿಸುತ್ತೆ. ಆದರೆ ನಾವು ರೈಲ್ ಫ್ಯಾನ್ಸ್ ಟ್ರೈನ್ ಜರ್ನಿ ಮಾಡ್ತೀವಲ್ಲ ಅವ್ರಿಗೆ ಮಾತ್ರ ಅದು ಫೀಲ್ ಗೊತ್ತಿರುತ್ತೆ. ಡೀಸೆಲ್ ಇಂಜಿನಿಂದ ಎಲೆಕ್ಟ್ರಿಕ್ ಇಂಜಿನ್ ಕನ್ವರ್ಟ್ ಆಗೋದು ಎಷ್ಟು ಬೇಜಾರಾಗುತ್ತೆ ಅಂತ. ಯಾಕಂದರೆ ನಮ್ಗೆ ಡೀಸೆಲ್ ಇಂಜಿನ್ಸ್ ಎಮೋಷನ್ಸು ಮತ್ತು ಒಂಥರ ಫೀಲ್ ಆಗುತ್ತೆ ಅದು ಟ್ರೈನ್ ಜರ್ನಿ ಡೀಸೆಲ್ ಇಂಜಿನ್ ಜೊತೆ ಜರ್ನಿ ಅಂದರೆ ಒಂಥರ ಫೀಲ್ ಆಗುತ್ತೆ. ಈಗ ಎಲ್ಲೇ ಹೋದ್ರೂ ಈಗ ಅದು ಡೀಸೆಲ್ ಇಂಜಿನ್ಸ್ ಯಾವ ರೂಟಲ್ಲಿ ಅಷ್ಟು ಓಡಾಡ್ತಾ ಇಲ್ಲ. ಈಗ ಹಾಸನ ರೂಟಲ್ಲಿ ಬಿಟ್ಟರೆ ಈಗ ಬೆಂಗಳೂರು ಹಾಸನ ಎಲೆಕ್ಟ್ರಿಫೈಡ್ ಆಗಿದೆ. ಅದು ಯಾಳೆ ಮೆಮೊ ಟ್ರೈನ್ಸ್ ಓಡಾಡ್ತಿದೆ. ಮಿಕ್ಕಿ ಟ್ರೈನ್ಸ್ ಹಾಸನ ಯಶವಂತಪುರ ಇಂಟರ್ಸಿಟಿ ಇನ್ನೂ ಡೀಸೆಲಲ್ಲೇ ಓಡ್ತಾ ಇದೆ. ಆದಷ್ಟು ನಿಮಗೆ ಆ ಟ್ರೈನ್ ಜರ್ನಿನೂ ಬೇಗ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದು ಎಲೆಕ್ಟ್ರಿಕ್ ಎಂಜಿನ್ ಚೇಂಜ್ ಆಗೋಕ್ಕಿಂತ ಮುಂಚೆ, ಅಂದರೆ ಡೀಸೆಲಿಂದ ಎಲೆಕ್ಟ್ರಿಕ್ ಚೇಂಜ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಅದರಲ್ಲೂ ಒಂದು ಜರ್ನಿ ತೊಗೊಂಬರ್ತೀನಿ. ಮತ್ತು ಜರ್ನಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್. ಮತ್ತು ನೋಡ್ಬೋದು ನಿಮಗೆ ಇವಾಗ 6 ಗಂಟೆಗೆ ಇದು ವಾಪಸ್ ಹೋಗುತ್ತೆ ಸುಬ್ರಹ್ಮಣ್ಯ ಪ್ಯಾಸೆಂಜರ್ ಆಗಿ. ಆದರೆ ಲಾಸ್ಟ್ ರೈಡ್ ಮತ್ತು ಬಂದ್ಬಿಟ್ಟು GOC WDP 4D ಜೊತೆ ಲಾಸ್ಟ್ ರೈಡು ಡೀಸೆಲ್ ಇಂಜಿನ್ ಜೊತೆಗೆ ಮಿಸ್ ಮಾಡ್ಕೊಂಡಿವ್ರು ಈ ಇಂಜಿನ್ ಅಂತೂ.